ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಕರಕ್ಕಂ ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಧನುಷ್ ಮತ್ತೆ ಕಣ್ಣನ್ ಅನ್ನೋ ಹುಡುಗ ಇಬ್ರು ಲಾಡ್ಜ್ ಇಂದ ತಪ್ಪಿಸ್ಕೊಂಡು ಒಂದು ಸ್ಮಶಾನಕ್ಕೆ ಹೋಗ್ತಾರೆ. ಹೋದವರು ಸುಮ್ನೆ ಬರೋದ್ ಬಿಟ್ಟು ಅಲ್ಲಿಂದ ಏನನ್ನೋ ಎತ್ಕೊಂಡ್ ಬರ್ತಾರೆ. ಇದರಿಂದ ಇಬ್ರಿಗೂ ದೆವ್ವ ಕಾಟ ಕೊಡೋಕೆ ಶುರು ಮಾಡುತ್ತೆ. ಧನುಷ್ ಮತ್ತೆ ಕಣ್ಣನ್ ಲಾಡ್ಜ್ ಇಂದ ತಪ್ಪಿಸ್ಕೊಂಡು ಓಡೋಗಿದ್ದು ಯಾಕೆ, ಸ್ಮಶಾನಕ್ಕೆ ಹೋದವರು ಅಲ್ಲಿಂದ ಏನ್ ತಂದ್ರು, ಕಡೆಗೆ ದೆವ್ವದ ಕಾಟದಿಂದ ಅವರಿಬ್ರು ಎಸ್ಕೇಪ್ ಆಗ್ತಾರ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ಒಬ್ಬ ತಾತ ಎಣ್ಣೆ ಕುಡ್ದು ಟೈಟ್ ಆಗಿ ಅವನ ಹೆಂಡತಿನ ಊತಾಕಿದ್ದ ಜಾನಿಪಲ್ಲಿ ಚರ್ಚ್ನ ಸಮಾಧಿ ಬಳಿಗೆ ಬರ್ತಾನೆ. ಡೈರೆಕ್ಟ್ ಸಮಾಧಿ ಒಳಗೆ ಹೋಗಿ ಅವನ ಹೆಂಡತಿ ಸಮಾಧಿ ಮುಂದೆ ನಿಂತ್ಕೊಂಡು, ನೀನ್ ಮಾತ್ರ ನೆಮ್ಮದಿಯಾಗಿ ಮಲಗಿದ್ಯಾ, ಪುಣ್ಯ ಮಾಡಿದ್ದೆ ಬಿಡು ಅಂತ ಹೇಳ್ತಾ ತೂರಾಡ್ತಾ ಅಲ್ಲಿಂದ ಹೋಗುವಾಗ ಅಲ್ಲೇ ಇದ್ದ ಇನ್ನೊಂದು ಗೋರಿಯ ಕ್ರಾಸ್ ನ ಟಚ್ ಮಾಡ್ತಾನೆ. ಅದು ಬೆಂಡ್ ಆಗುತ್ತೆ. ಆಮೇಲೆ ಆ ತಾತ ಅಲ್ಲಿಂದ ಹೋಗ್ಬಿಡ್ತಾನೆ. ಬೆಂಡ್ ಆಗಿದ್ದ ಕ್ರಾಸ್ ತನ್ನಷ್ಟಕ್ಕೆ ತಾನೇ ಸ್ಟ್ರೈಟ್ ಆಗುತ್ತೆ. ಒಂದು ಗೂಬೆ ಬಂದು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಈ ಕಥೆಯ ನಾಯಕ ಧನುಷ್ನ ತೋರಿಸ್ತಾರೆ. ಅವನೊಬ್ಬ ಡ್ಯಾನ್ಸರ್ ಆಗಿರ್ತಾನೆ. ಅವನಿಗೆ ಪಿಂಕಿ ಅನ್ನೋ ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಧನುಷ್ ಪಿಂಕಿ ಇಬ್ರು ಡ್ಯಾನ್ಸರ್ಸ್ ಆಗಿರ್ತಾರೆ. ಇಬ್ರು ಆರಾಮಾಗಿ ಊರೆಲ್ಲ ಸುತ್ತಾಡ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಓಡಾಡ್ತಾ ಇರ್ತಾರೆ. ಅವತ್ತು ಡಿಸೆಂಬರ್ 31. ಪಿಂಕಿ ಧನುಷ್ಗೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಬಾ, ಮಿಸ್ ಮಾಡಬೇಡ ಅಂತ ಹೇಳಿ ಮನೆಗೆ ಹೋಗ್ತಾಳೆ. ಧನುಷ್ ಅವನ ಹಳೆ ಕಾಲದ ವ್ಯಾನ್ ತಗೊಂಡು ಮನೆಗೆ ಹೋಗ್ತಾನೆ. ಧನುಷ್ಗೆ ತಂದೆ ಇರಲ್ಲ, ತಾಯಿ, ಅಜ್ಜಿ ಮತ್ತೆ ತಂಗಿ ಇರ್ತಾರೆ. ಧನುಷ್ ಆ ವ್ಯಾನ್ ಲೋನ್ ಕೂಡ ಕ್ಲಿಯರ್ ಮಾಡಿರಲ್ಲ. ಅದಕ್ಕೆ ಅವನ ತಾಯಿ ಮೊದ್ಲು ಲೋನ್ ಕೊಟ್ಟೋ ನಾಯಿ ಅಂತ ಬೈತಾ ಇರ್ತಾರೆ. ಧನುಷ್ ಹತ್ರ ₹1 ಕೂಡ ಇರಲ್ಲ. ಧನುಷ್ ಅವನ್ ತಂಗಿ ಹತ್ರನೇ ದುಡ್ಡು ಕೇಳ್ತಾನೆ, ಆದ್ರೆ ಅವಳು ಕೊಡಲ್ಲ. ಅದಕ್ಕೆ ಧನುಷ್ ಅವನ್ ವ್ಯಾನ್ ಎತ್ಕೊಂಡು ಅವನ್ ಫ್ರೆಂಡ್ ಜಾಕ್ಸನ್ ಸ್ಟೇ ಆಗಿದ್ದ ಅಂಬಿಕಾ ಲಾಡ್ಜ್ಗೆ ಹೋಗ್ತಾನೆ. ಅದೇ ಲಾಡ್ಜ್ಗೆ ಒಬ್ಬ ಹುಡುಗ ಒಂದ್ ಹುಡ್ಗಿನ ಕರ್ಕೊಂಡ್ ಬರ್ತಾನೆ. ಅಣ್ತಮ್ಮ ಆ ಲಾಡ್ಜ್ಗೆ ತುಂಬಾ ಜನ ಹುಡುಗಿರನ್ನ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ಕರ್ಕೊಂಡ್ ಬರೋ ಹುಡುಗಿರಿಗೆಲ್ಲ ಇದೇ ಫಸ್ಟ್ ಟೈಮ್ ಅಂತ ಹೇಳ್ತಾ ನಾಟಕ ಮಾಡ್ತಾ ಇರ್ತಾನೆ. ಆ ಹುಡುಗ ಹುಡುಗಿ ಅವ್ರ ರೂಮ್ಗೆ ಹೋಗ್ತಾರೆ. ಧನುಷ್ ಫ್ರೆಂಡ್ ಜಾಕ್ಸನ್ ಪಾರ್ಟಿ ಕೊಡ್ತೀನಿ ಅಂತ ಲಾಡ್ಜ್ ಅಲ್ಲಿ ಇರೋರ ಹತ್ರ ಅಕ್ಕಪಕ್ಕದ ಏರಿಯಾ ಅಲ್ಲೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಒಬ್ನೇ ಪಾರ್ಟಿ ಮಾಡೋಕೆ ಹೋಗಿರ್ತಾನೆ. ಅದಕ್ಕೆ ಧನುಷ್ ಜಾಕ್ಸನ್ ರೂಮ್ ಕೀ ಇಸ್ಕೊಂಡು ಅವನ್ ರೂಮ್ಗೆ ಹೋಗಿ ಎಣ್ಣೆ ಕುಡಿದು ಮಲಿಕೊಳ್ತಾನೆ. ರಾತ್ರಿ ಆಗುತ್ತೆ. ಲಾಡ್ಜ್ ಟೆರೆಸ್ ಮೇಲೆ ಎಲ್ರು ಪಾರ್ಟಿ ಮಾಡ್ತಾ ಇರ್ತಾರೆ. ಧನುಷ್ ಕೂಡ ಹೋಗಿ ಜಾಯ್ನ್ ಆಗ್ತಾನೆ. ಆದ್ರೆ ಜಾಕ್ಸನ್ ನ ಹುಡಿಕೊಂಡು ಒಂದು ಗ್ಯಾಂಗ್ ಬರುತ್ತೆ. ಅವರು ಲಾಡ್ಜ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಧನುಷ್ ಹೇಗೋ ಅವನ್ ಮೇಲೆ ಅಟ್ಯಾಕ್ ಮಾಡೋಕೆ ಬಂದೋರ್ಗೆಲ್ಲ ಹೊಡೆದು ಅವನ್ ಮಾತ್ರ ಓಡೋಗಿ ವ್ಯಾನ್ ಹತ್ತಾನೆ. ಅವಾಗ ಕಾಜಾ ಕಣ್ಣನ್ ಅನ್ನೋ ಹುಡುಗ ಓಡ್ ಬಂದು ವ್ಯಾನ್ ಹತ್ತಾನೆ. ಇಬ್ರು ಅಲ್ಲಿಂದ ವ್ಯಾನ್ ಸ್ಟಾರ್ಟ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾರೆ. ಕಣ್ಣನ್ ಯಾರು ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ಗಾಡಿ ನಿಲ್ಸೋಕೆ ಹೇಳ್ತಾನೆ. ಧನುಷ್ ಸ್ಟ್ರೈಟ್ ವ್ಯಾನ್ ತಗೊಂಡ್ ಬಂದು ಜಾನಿಪಲ್ಲಿ ಸಿಮೆಟ್ರಿಯಲ್ಲಿ ನಿಲ್ಲಿಸ್ತಾನೆ. ಅದೇ ಕರೆಕ್ಟ್ ಪ್ಲೇಸ್ ಅಂತ ಇಬ್ರು ವ್ಯಾನ್ ಇಂದ ಇಳಿದು ಮಾತಾಡ್ತಾ ಫ್ರೆಂಡ್ಸ್ ಆಗಿ ಅಲ್ಲೇ ಇನ್ನೊಂದ್ ಬಾಟಲ್ಲಿ ಎಣ್ಣೆ ಹೊಡೆದು ಗೋರಿಗಳ ಮೇಲೆ ದಬಾಕೊಳ್ತಾರೆ. ನ್ಯೂ ಇಯರ್ ಕೂಡ ಶುರು ಆಗುತ್ತೆ. ಮಧ್ಯರಾತ್ರಿ ಧನುಷ್ಗೆ ಜಾಕ್ಸನ್ ಕಾಲ್ ಮಾಡಿ, ಬಾ ಮಗ, ಪಾರ್ಟಿ ಮಾಡ್ತಾ ಇದೀವಿ, ಸಾಕಾಗಿದೆ ಅಂತ ಹೇಳ್ತಾ ಇರ್ತಾನೆ. ಪ್ಲೇಸ್ ನೇಮ್ ಹೇಳೋಷ್ಟ್ರಲ್ಲಿ ನೆಟ್ವರ್ಕ್ ಹೋಗುತ್ತೆ. ಧನುಷ್ ಹಾಗೆ ಮಲಿಕೊಳ್ತಾನೆ. ಧನುಷ್ಗೆ ವಿಚಿತ್ರ ವಿಚಿತ್ರ ಶಬ್ದಗಳು ಕೇಳಿಸ್ತಾ ಇರುತ್ತೆ. ಅದಕ್ಕೆ ಧನುಷ್ ಕಣ್ಣನ್ನ ಎಬ್ರಿಸಿ ಅಲ್ಲಿಂದ ಹೋಗೋಣ ಅಂತಾನೆ. ಕಣ್ಣನ್ ಟೈಟ್ ಆಗಿದ್ರಿಂದ ಎದ್ದು, ಇವರೆಲ್ಲ ಎಷ್ಟು ದೃಷ್ಟ ಮಾಡಿದ್ರೋ ಏನೋ, ಎಲ್ಲ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಧನುಷ್, ಆದ್ರೆ ಒಂದೇ ಒಂದು ಭೇದ ಭಾವ ಮಾಡಿದ್ದಾರೆ. ಎಲ್ಲಾ ಗೋರಿಗೂ ಸಿಮೆಂಟ್ ಇಂದ ಮಾಡಿರೋ ಕ್ರಾಸ್ ಹಾಕಿದ್ರೆ ಆ 5 ಗೋರಿಗೆ ಮಾತ್ರ ಹಿತ್ತಾಳೆಯಿಂದ ಮಾಡಿರೋ ಕ್ರಾಸ್ ಹಾಕಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲ ಸಮಾನವಾಗಿರ್ಬೇಕು ಅಂತ ಇಬ್ರು ಹೋಗಿ ಆ 5 ಹಿತ್ತಾಳೆ ಕ್ರಾಸ್ ಗಳನ್ನ ಕಿತ್ತು ಮಾರಿದ್ರೆ ದುಡ್ಡು ಸಿಗುತ್ತೆ ಅಂತ ವ್ಯಾನ್ಗೆ ಹಾಕೊಂಡು ವಾಪಸ್ ಲಾಡ್ಜ್ಗೆ ಹೋಗ್ತಾರೆ. ಕ್ರಾಸ್ ಗಳನ್ನ ಒಂದು ಚೀಲಕ್ಕೆ ಹಾಕೊಂಡು ಧನುಷ್ ರೂಮ್ಗೆ ಹೋಗ್ತಾ ಇರ್ತಾರೆ. ಆದ್ರೆ ಧನುಷ್ ಕೀನ ಸ್ಮಶಾನದಲ್ಲಿ ಬೀಳ್ಸಿರ್ತಾನೆ. ಅದಕ್ಕೆ ಕಣ್ಣನ್ ಅವನ್ ರೂಮ್ಗೆ ಧನುಷ್ನ ಕರ್ಕೊಂಡು ಹೋಗ್ತಾನೆ. ಕಣ್ಣನ್ ರೂಮ್ ತುಂಬಾ ಪೇಂಟಿಂಗ್ಸ್ ಇರುತ್ತೆ. ಇದ್ರಿಂದ ಧನುಷ್ಗೆ ಕಣ್ಣನ್ ಒಬ್ಬ ಆರ್ಟಿಸ್ಟ್ ಅಂತ ಗೊತ್ತಾಗುತ್ತೆ. ಕ್ರಾಸ್ ಗಳನ್ನ ಅಲ್ಲೇ ಮಡಗಿ ಇಬ್ರು ಮಲಿಕೊಳ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಧನುಷ್ಗೆ ಎಚ್ಚರ ಆಗುತ್ತೆ. ಧನುಷ್ ಕಣ್ಬಿಟ್ರೆ ಅವನ್ ಮುಂದೆ 5 ಜನ ನಿಂತಿರ್ತಾರೆ. ಅವರೇ ದೆವ್ವಗಳು. ಹಳೆ ಕಾಲದ ಪಬ್ಗಳಲ್ಲಿ ಡ್ಯಾನ್ಸರ್ ಹಾಕೊಳ್ಳೋ ರೀತಿ ಬಟ್ಟೆ ಹಾಕೊಂಡಿರ್ತಾರೆ. 4 ಜನ ಹುಡುಗರು, ಒಬ್ಳು ಹುಡುಗಿ. ಆದ್ರೆ ಎಣ್ಣೆ ಹೊಡೆದು ಟೈಟ್ ಆಗಿದ್ರಿಂದ ಧನುಷ್ ಮತ್ತೆ ಕಣ್ಣನ್ಗೆ ಅವರು ದೆವ್ವ ಅಂತ ಕೂಡ ಗೊತ್ತಾಗಲ್ಲ. ಯಾರೋ ರೂಮ್ ಒಳಗೆ ಬಂದಿದ್ದಾರೆ ಅನ್ಕೊಂಡು ಕಣ್ಣನ್ ಅವ್ರನ್ನ ಡೋರ್ ಓಪನ್ ಮಾಡಿ ಈಚೆ ಕಳಿಸಿ ಡೋರ್ ಲಾಕ್ ಮಾಡ್ತಾನೆ. ಮತ್ತೆ ಇಬ್ರು ಮಲಿಕೊಳ್ತಾರೆ. ಮಾರನೇ ದಿನ ಬೆಳಿಗ್ಗೆ ಲೇಟ್ ಆಗಿ ಧನುಷ್ಗೆ ಎಚ್ಚರ ಆಗುತ್ತೆ. ಪಿಂಕಿ ಕಾಲ್ ಮಾಡ್ತಾಳೆ. ಧನುಷ್ ಸ್ಟೆಪ್ಸ್ ಇಂದ ಬಿದ್ದು ಕಾಲ್ ಏಟ್ ಆಗಿದೆ ಅಂತ ಡವ್ ಮಾಡ್ತಾನೆ.
ಪಿಂಕಿ ಬೈದು ಕಾಲ್ ಕಟ್ ಮಾಡ್ತಾಳೆ. ಅಷ್ಟರಲ್ಲಿ ಕಣ್ಣನ್ ಹೋಗಿ ಆ ಕ್ರಾಸ್ ಗಳನ್ನ ಒಬ್ಬ ವ್ಯಕ್ತಿಗೆ ಸೇಲ್ ಮಾಡೋಕೆ ಮಾತಾಡ್ಕೊಂಡು ಬಂದಿರ್ತಾನೆ. ಇದನ್ನ ಧನುಷ್ಗೆ ಹೇಳಿ ಇಬ್ರು ಕ್ರಾಸ್ ಗಳನ್ನ ವ್ಯಾನ್ಗೆ ಹಾಕೊಂಡು ಆ ವ್ಯಕ್ತಿ ಮನೆಗೆ ಹೋಗ್ತಾರೆ. ಆದ್ರೆ ಅಣ್ಣ ತಮ್ಮ ಸತ್ಯ ಹೋಗಿರ್ತಾನೆ. ಅದನ್ನ ನೋಡಿ ಬೇರೆ ಯಾರಿಗಾದ್ರೂ ಸೇಲ್ ಮಾಡೋಣ, ಅದ್ರಕ್ಕಿಂತ ಮುಂಚೆ ವಾಪಸ್ ಸ್ಮಶಾನಕ್ಕೆ ಹೋಗಿ ಜಾಕ್ಸನ್ ರೂಮ್ ಕೀ ಹುಡುಕೋಣ ಅಂತ ಅನ್ಕೊಂಡು ಇಬ್ರು ಸ್ಮಶಾನದ ಕಡೆ ಹೋಗ್ತಾರೆ. ನೋಡಿದ್ರೆ ಕ್ರಾಸ್ ಕಳ್ಳತನ ಆಗಿದೆ ಅಂತ ಅಲ್ಲಿಗೆ ಫಾದರ್, ಪೊಲೀಸರು ಎಲ್ರು ಬಂದಿರ್ತಾರೆ. ಅಲ್ಲಿ ಫಾದರ್ ಪೊಲೀಸರ ಜೊತೆ ಯಾರೇ ಕ್ರಾಸ್ ಕತ್ಕೊಂಡು ಹೋಗಿದ್ರು ಅವರಿಗೆ ಕಾಟ ತಪ್ಪಿದ್ದಲ್ಲ ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಪೊಲೀಸರು ಸ್ಮಶಾನಕ್ಕೆ ಸೆಕ್ಯೂರಿಟಿ ಆಗ್ತಾರೆ. ಅದ್ನೆಲ್ಲ ನೋಡಿದ ಕಣ್ಣನ್ಗೆ ರಾತ್ರಿ ಅವ್ರು ನೋಡಿದ 5 ಜನ ದೆವ್ವಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಧನುಷ್ಗೆ ಆ ಕ್ರಾಸ್ ಗಳನ್ನ ಯಾವ್ದಾದ್ರು ಕೆರೆಗೆ ಹಾಕ್ಬಿಡೋಣ ಅಂತಾನೆ. ಆದ್ರೆ ಧನುಷ್ ಬೇಡ, ಮಾರಿ ದುಡ್ಡು ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ದೆವ್ವದ ಕಾಟ ತಪ್ಪಬೇಕು ಅಂದ್ರೆ ಕ್ರಾಸ್ ಗಳಿಂದ ದೂರ ಇರೋದೇ ಒಳ್ಳೇದು ಅನ್ಕೊಂಡು ರಾತ್ರಿ ಒಂದು ಕೆರೆ ಬಳಿ ವ್ಯಾನ್ ನಿಲ್ಲಿಸ್ತಾರೆ. ವ್ಯಾನ್ ಡೋರ್ ಓಪನ್ ಮಾಡ್ತಾರೆ. ಮತ್ತೆ ಅವರಿಗೆ ಆ 5 ಜನ ಕಾಣಿಸ್ತಾರೆ. ಅದಕ್ಕೆ ಇಬ್ರು ಹೆದರ್ಕೊಂಡು ಓಡೋಗ್ತಾ ಇರ್ತಾರೆ. ಆಮೇಲೆ ಅವರು ಮಾಯ ಆಗ್ತಾರೆ. ಅವಾಗ ಧನುಷ್ ಮತ್ತೆ ಕಣ್ಣನ್ ಬಂದು ವ್ಯಾನ್ ಎತ್ಕೊಂಡು ವಾಪಸ್ ಲಾಡ್ಜ್ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಪೊಲೀಸರು ಅಡ್ಡ ಆಗ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ನ ಚೆಕ್ ಮಾಡ್ತಾ ಇರ್ತಾರೆ. ಧನುಷ್ ಡ್ರಿಂಕ್ ಮಾಡಿರ್ತಾನೆ. ಅದಕ್ಕೆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಪಿಂಕಿ ಬಂದು ಅವ್ರನ್ನ ರಿಲೀಸ್ ಮಾಡಿಸ್ತಾಳೆ. ಆಮೇಲೆ 3 ಜನ ವ್ಯಾನ್ ಹತ್ರ ಹೋಗ್ತಾರೆ. ಆ 5 ಜನ ಮತ್ತೆ ವ್ಯಾನ್ ಅಲ್ಲೇ ಇರ್ತಾರೆ. ಅವರು ಕಣ್ಣನ್ ಮತ್ತೆ ಧನುಷ್ಗೆ ಮಾತ್ರ ಕಾಣಿಸ್ತಾ ಇರ್ತಾರೆ, ಪಿಂಕಿಗೆ ಕಾಣಿಸಲ್ಲ. ಪಿಂಕಿ ಅವರಿಬ್ರು ತಮಾಷೆ ಮಾಡ್ತಾ ಇದ್ದಾರೆ ಅನ್ಕೊಂಡು ಅವಳು ಸ್ಕೂಟಿ ತಗೊಂಡು ಹೋಗ್ಬಿಡ್ತಾಳೆ. ಇಬ್ರು ವಾಪಸ್ ಪಿಜಿಗೆ ಹೋಗ್ತಾರೆ. ಆ 5 ಜನ ಇನ್ನು ವ್ಯಾನ್ ಅಲ್ಲೇ ಇರ್ತಾರೆ. ಧನುಷ್ ಮತ್ತೆ ಕಣ್ಣನ್ ಆ 5 ಜನ ಬೇರೆಯವರಿಗೂ ಕಾಣಿಸ್ತಾರ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅದೇ ಲಾಡ್ಜಲ್ಲಿದ್ದ ಫ್ರೆಡ್ಡಿ ಅನ್ನೋ ಹುಡುಗನ್ನ ಕರೆಸ್ತಾರೆ. ಅವನಿಗೂ ವ್ಯಾನ್ ಅಲ್ಲಿ ಯಾರು ಕಾಣಿಸಲ್ಲ. ಫ್ರೆಡ್ಡಿ ಇಬ್ರಿಗೂ ಇದು ದೆವ್ವಗಳ ಕಾಟಾನೆ, ಅದಕ್ಕೆ ನಕುಲನ್ ಅನ್ನೋ ಪ್ಯಾರಾಸೈಕಾಲಜಿಸ್ಟ್ ಹತ್ರ ಹೋಗಿ ಸಹಾಯ ಮಾಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ಅವರು ಕೇಳಲ್ಲ. ಧನುಷ್ ವ್ಯಾನ್ ನ ಲಾಡ್ಜ್ ಹತ್ರನೇ ಪಾರ್ಕ್ ಮಾಡಿ ಕಣ್ಣನ್ಗೆ ನಾನ್ ಮನೆಗೆ ಹೋಗ್ತೀನಿ, ನೀನ್ ಏನಾದ್ರೂ ಮಾಡ್ಕೋ ಅಂತ ಹೇಳಿ ಮನೆ ಕಡೆ ಹೋಗ್ತಾ ಇರ್ತಾನೆ. ನೋಡಿದ್ರೆ ಆ 5 ಜನ ಧನುಷ್ನ ಫಾಲೋ ಮಾಡ್ತಾ ಇರ್ತಾರೆ. ಅದಕ್ಕೆ ಧನುಷ್ ಪಿಂಕಿಗೆ ಕಾಲ್ ಮಾಡಿ ಹೇಳ್ತಾನೆ. ಆದ್ರೆ ಅವಳು ಇವಾಗ್ಲೂ ಅದೆಲ್ಲ ನಾಟಕ ಅಂತಾನೆ ಅನ್ಕೊಂಡು ಕಾಲ್ ಕಟ್ ಮಾಡ್ತಾಳೆ. ಧನುಷ್ ಮನೆಗೆ ಹೋಗೋ ಬದಲು ಲಾಡ್ಜೆ ಬೆಟರ್ ಅಂತ ವಾಪಸ್ ಕಣ್ಣನ್ ರೂಮ್ಗೆ ಬರ್ತಾನೆ. ನೋಡಿದ್ರೆ ಕಣ್ಣನ್ ಗಾಬರಿಯಲ್ಲಿ ಕೂತಿರ್ತಾನೆ. ಯಾಕಂದ್ರೆ ಅವನಿಗೂ ಆ 5 ಜನ ಕಾಣಿಸ್ತಾ ಇರ್ತಾರೆ. ಆ 5 ಜನ ಇವಾಗ ನಾವ್ ವಾಪಸ್ ಹೋಗ್ಬೇಕು ಅಂತ ಕೂಗ್ತಾ ಇರ್ತಾರೆ. ಮ್ಯೂಸಿಕ್ ಎಲ್ಲ ಶುರು ಆಗುತ್ತೆ. ಏನೇ ಮಾಡಿದ್ರು ಅವ್ರ ಕಾಟ ತಪ್ತಾನೆ ಇರಲ್ಲ. ಅದಕ್ಕೆ ಫ್ರೆಡ್ಡಿ ಹೇಳಿದ ಹಾಗೆ ಧನುಷ್ ಮತ್ತೆ ಕಣ್ಣನ್ ಹೋಗಿ ನಕುಲನ್ನ ಭೇಟಿ ಆಗ್ತಾರೆ. ಈ ನಕುಲನ್ ಮಿನಿಟ್ಗೆ ಚಾರ್ಜ್ ಮಾಡ್ತಾ ಇರ್ತಾನೆ. ಅವರಿಬ್ರು ಅವ್ರ ಸಮಸ್ಯೆ ಎಲ್ಲಾನು ಹೇಳ್ತಾರೆ. ಅದನ್ನ ಕೇಳಿ ನಕುಲನ್ ಅವರಿಬ್ರಿಗೂ ಕ್ರಾಸ್ ಚೈನ್ ನ ಕೊಡ್ತಾನೆ. ಒಂದಕ್ಕೆ 10,000, ಅದನ್ನ ಹಾಕೊಂಡ್ರೆ ಅವ್ರ ಕಾಟ ತಪ್ಪುತ್ತೆ ಅಂತ ಹೇಳ್ತಾನೆ. ಆದ್ರೆ ಇವ್ರ ಹತ್ರ ದುಡ್ಡಿರಲ್ಲ ಅಲ್ವಾ, ಅದಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಕುಲನ್ ದುಡ್ಡು ಬೇಡ, ಈ 5 ಕ್ರಾಸ್ ಗಳನ್ನ ಕೊಟ್ಟು ಹೋಗಿ ಅಂತಾನೆ. ಅದಕ್ಕೆ ಇಬ್ರು ಆ ಕ್ರಾಸ್ ಗಳನ್ನ ನಕುಲನ್ಗೆ ಕೊಟ್ಟು ಅವರು ಕ್ರಾಸ್ ಚೈನ್ ಗಳನ್ನ ತಗೊಂಡೋಗ್ತಾರೆ. ಒಂದಿನ ಪೂರ್ತಿ ಆ 5 ಜನ ಅವರಿಗೆ ಕಾಣಿಸೋದೇ ಇಲ್ಲ. ಇಬ್ರು ಹೇಗೋ ಕಾಟ ತಪ್ಪು ಅಂತ ಅನ್ಕೊಳ್ತಾ ಇರ್ತಾರೆ. ಈ ಕಡೆ ನಕುಲನ್ ಆ ಕ್ರಾಸ್ ಗಳನ್ನ ಜಾಸ್ತಿ ಬೆಲೆಗೆ ಮಾರೋಕೆ ರೆಡಿ ಆಗ್ತಾ ಇರ್ತಾನೆ. ಆದ್ರೆ ನೈಟ್ ಅವನು ಮಲಗಿದ್ದಾಗ ಆ ಕ್ರಾಸ್ ಗಳೆಲ್ಲ ಶೇಕ್ ಆಗ್ತಾ ಅವನ ಅಕ್ಕ ಪಕ್ಕ ಬೀಳ್ತವೆ. ಅದರಿಂದ ನಕುಲನ್ಗೆ ಆ ಕ್ರಾಸ್ ಗಳಲ್ಲಿ ಆತ್ಮ ಇರ್ಬೇಕು ಅನ್ಸುತ್ತೆ. ಆದ್ರೆ ಈ ಕಡೆ ಮತ್ತೆ ಕಣ್ಣನ್ ರೂಮಲ್ಲಿ 5 ಜನ ಕಾಣಿಸ್ಕೊಳ್ತಾರೆ. ಅವರು ಮತ್ತೆ ನಾವು ವಾಪಸ್ ಹೋಗ್ಬೇಕು ಅಂತ ಕಿರ್ಚ್ಕೊಳ್ತಾ ಇರ್ತಾರೆ. ಆ ಸೌಂಡ್ ಇಡೀ ಲಾಡ್ಜ್ಗೆ ಕೇಳಿಸ್ತಾ ಇರುತ್ತೆ. ಇದರಿಂದ ಇಡೀ ಲಾಡ್ಜ್ ಅಲ್ಲಿ ಇರೋರೆ ಭಯದಲ್ಲಿ ಇರ್ತಾರೆ. ಮಾರನೇ ದಿನ ನಕುಲನ್ ಆ 5 ಕ್ರಾಸ್ ಗಳನ್ನ ವಾಪಸ್ ತಂದು ಧನುಷ್ ಮತ್ತೆ ಕಣ್ಣನ್ಗೆ ಕೊಡ್ತಾನೆ. ಮೊದ್ಲು ಅವುಗಳನ್ನ ತಗೊಂಡೋಗಿ ವಾಪಸ್ ಗೋರಿಗೆ ಹಾಕಿ ಅಂತ ಹೇಳ್ತಾನೆ. ಆದ್ರೆ ಗೋರಿ ಹತ್ರ ಸೆಕ್ಯೂರಿಟಿ ಇರುತ್ತೆ, ಹೋದ್ರೆ ತಗಲಾಕೊಳ್ತೀವಿ ಅಂತಾರೆ. ಅದಕ್ಕೆ ನಕುಲನ್ ಚರ್ಚ್ ಫಾದರ್ ಜೊತೆ ಮಾತಾಡೋಣ, ಅವರು ಕನ್ವಿನ್ಸ್ ಆಗ್ತಾರೆ ಅಂತ ಹೇಳಿ 3 ಜನ ಚರ್ಚ್ಗೆ ಹೋಗಿ ಫಾದರ್ಗೆ ಎಲ್ಲಾ ನಿಜ ಹೇಳ್ತಾರೆ. ಅದನ್ನ ಕೇಳಿ ಫಾದರ್, ಇದನ್ನ ನಾವು ಗೋರಿಗೆ ಹಾಕಿದ್ರೆ ಅವ್ರ ಕಾಟ ತಪ್ಪಲ್ಲ, ಇದನ್ನ ಅವ್ರ ಫ್ಯಾಮಿಲಿ ಅವರೇ ಬಂದು ಪೂಜೆ ಮಾಡಿ ವಾಪಸ್ ಗೋರಿಗೆ ಹಾಕಿದ್ರೆ ಮಾತ್ರ ಅವ್ರ ಕಾಟ ತಪ್ಪೋದು. ಅದಕ್ಕೆ ಮೊದ್ಲು ನೀವು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಹುಡುಕ್ಬೇಕು ಅಂತಾರೆ. ಅವ್ರ ಫ್ಯಾಮಿಲಿ ಎಲ್ಲ ಎಲ್ಲಿರೋದು ಅಂತ ಕೇಳಿದಾಗ ಅದು ಇಡುಕ್ಕಿ ಅಂತ ಗೊತ್ತಾಗುತ್ತೆ. ನಕುಲನ್ ಕಣ್ಣನ್ ಮತ್ತೆ ಧನುಷ್ಗೆ ಹೋಗಿ ಹುಡುಕಿ ಅಂತಾನೆ. ಅವಾಗ ಫಾದರ್ ನಕುಲನ್ಗೆ, ನೀನು ಇದ್ರಲ್ಲಿ ತಗಲಾಕೊಂಡಿದ್ಯಾ, ನೀನು ಕೂಡ ಅವ್ರ ಜೊತೆ ಹೋಗಿ ಹುಡುಕ್ಬೇಕು ಅಂತ ಹೇಳ್ತಾರೆ. ನಕುಲನ್ ಸರಿ ಅಂತಾನೆ. ಅವ್ರ ಫ್ಯಾಮಿಲಿ ಹುಡುಕೋಕೆ ಮೊದಲು ಆ 5 ಜನ ಯಾರು ಅಂತ ಗೊತ್ತಾಗ್ಬೇಕು ಅಲ್ವಾ. ಅವ್ರ ಗೋರಿ ಮೇಲೆ ಹೆಸರಿರುತ್ತೆ. ಅದರಿಂದ 5 ಜನ ಇಶಾಕ್, ಪೌಲ್, ಲೂಕಾ, ಟೋನಿ ಮತ್ತೆ ರಾಣಿ ಮರಿಯಾ ಅನ್ನೋರು ಅಂತ ಈ 3 ಜನಕ್ಕೆ ಗೊತ್ತಾಗುತ್ತೆ. ಇವಾಗ ನಮ್ಗೆ ಇಡುಕ್ಕಿಯಲ್ಲಿ ಇರೋ ಚಾಕೋ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವನಿಗೆ ಸಮಾಜ ಸೇವಕ ಅನ್ನೋ ಅವಾರ್ಡ್ ಕೊಡ್ತೀವಿ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇರುತ್ತೆ. ಅದನ್ನ ನೋಡಿ ಈ ಚಾಕೋ ಖುಷಿ ಆಗ್ತಾ ಇರ್ತಾನೆ.
ಈ ಕಡೆ ನಮ್ ಧನುಷ್ ರಾತ್ರಿ ಪಿಂಕಿ ರೂಮ್ ಹತ್ರ ಹೋಗಿ ಅವಳಿಗೆ ದೆವ್ವಗಳ ರಿಲೇಟಿವ್ಸ್ ನ ಹುಡುಕೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ಆದ್ರೆ ಅವಳು ಬೈದು ಕಳಿಸ್ತಾಳೆ. ಅಲ್ಲಿ ಕೂಡ ಧನುಷ್ಗೆ 5 ಜನ ಕಾಣಿಸ್ತಾರೆ. ಮಾರನೇ ದಿನ ನಕುಲನ್ ಅವನ್ ತಾಯಿಗೆ ಬಾಯ್ ಹೇಳಿ ಬಂದು ವ್ಯಾನ್ ಹತ್ತಾನೆ. ಆಲ್ರೆಡಿ ವ್ಯಾನ್ ಅಲ್ಲಿ ಕಣ್ಣನ್, ಧನುಷ್ ಜೊತೆಗೆ ಪಿಂಕಿ ಕೂಡ ಇರ್ತಾಳೆ. ಪಿಂಕಿ ಧನುಷ್ ಅವರಿಬ್ರು ಜೊತೆನೆ ಹೋದ್ರೆ ಹಾಳಾಗ್ತಾನೆ ಅಂತ ಅವಳು ಕೂಡ ಬಂದಿರ್ತಾಳೆ. ಇವಾಗ ಅವರೆಲ್ಲರೂ ಖರ್ಚನ್ನ ಪಿಂಕಿನೇ ನೋಡ್ಕೋಬೇಕಾಗುತ್ತೆ. ಎಲ್ರು ಬೆಳಿಗ್ಗೆ ಕೊಚ್ಚಿ ಬಿಡ್ತಾರೆ, ಇಡುಕ್ಕಿಗೆ ಬರ್ತಾರೆ. ಬರೋ ದಾರಿಲಿ ನಕುಲನ್ ಪಿಂಕಿನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಪಿಂಕಿ ಇಂಪ್ರೆಸ್ ಆಗ್ತಾ ಇರಲ್ಲ. ಇಡುಕ್ಕಿಯ ಒಂದು ಸರ್ಕಲ್ ಅಲ್ಲಿ ಪೊಲೀಸರು ಚೆಕ್ ಮಾಡ್ತಾ ಇರ್ತಾರೆ. ಇನ್ಸ್ಪೆಕ್ಟರ್ ಶರ್ಲಿ ಅನ್ನೋ ಲೇಡಿ ಕಾನ್ಸ್ಟೇಬಲ್ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾನೆ. ಅದೇ ದಾರಿಲಿ ನಮ್ ಧನುಷ್ ವ್ಯಾನ್ ಬರುತ್ತೆ. ಅವರು ಪೊಲೀಸರನ್ನ ನೋಡಿ ಲೆಫ್ಟ್ ತಗೊಂಡು ಎಸ್ಕೇಪ್ ಆಗ್ತಾರೆ. ಕಾನ್ಸ್ಟೇಬಲ್ ಚೇಸ್ ಮಾಡೋಣ ಅಂತಾನೆ, ಆದ್ರೆ ಇನ್ಸ್ಪೆಕ್ಟರ್ ಅದೆಲ್ಲ ಬೇಡ ಅಂತಾನೆ. ಧನುಷ್ ವ್ಯಾನ್ ನ ಸ್ಪೀಡ್ ಆಗಿ ಓಡಿಸ್ತಾ ಅಡ್ಡ ಬರೋ ಒಂದು ಕಾರ್ಗೆ ಗುದ್ದಿಯೋದ್ರಲ್ಲಿ ಇರ್ತಾನೆ. ಜಸ್ಟ್ ಮಿಸ್ ಆಗ್ತಾನೆ. ಆ ಕಾರಲ್ಲೇ ಚಾಕೋ ಇರ್ತಾನೆ. ಪಿಂಕಿ ಧನುಷ್ಗೆ ವ್ಯಾನ್ ನ ಸೈಡ್ಗೆ ಹಾಕೋಕೆ ಹೇಳ್ತಾಳೆ. ಆಮೇಲೆ ಧನುಷ್ಗೆ ನಾವು ಇಲ್ಲಿ ಯಾವ ದೆವ್ವಗಳ ರಿಲೇಟಿವ್ಸ್ ಹುಡ್ಕಲ್ಲ, 2 ದಿನ ಇಡುಕ್ಕಿ ಎಲ್ಲ ಸುತ್ತಾಡ್ಕೊಂಡು ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ನಾನಲ್ವಾ ಎಲ್ಲದಕ್ಕೂ ದುಡ್ಡು ಕೊಡ್ತಾ ಇರೋದು, ನಾನ್ ಹೇಳೋ ಹಾಗೆ ಕೇಳಿ ಅಂತಾಳೆ. ಸರಿ ಅಂತ ರಾತ್ರಿ ಆಗುವಷ್ಟರಲ್ಲಿ ಪಿಂಕಿ ಬುಕ್ ಮಾಡಿದ್ದ ಹೋಮ್ ಸ್ಟೇಗೆ ಹೋಗ್ತಾರೆ. ಅಲ್ಲಿ ಪಿಂಕಿ ಮತ್ತೆ ಧನುಷ್ ಒಂದ್ ರೂಮ್ ಅಲ್ಲಿ ಇರ್ಬೇಕು ಅನ್ಕೊಂಡಿದ್ರೆ ಧನುಷ್ ಕಣ್ಣನ್ ಜೊತೆ ಇರ್ಬೇಕು ಅಂತಾನೆ. ಪಿಂಕಿ ಸರಿ ಏನಾದ್ರೂ ಮಾಡ್ಕೊಂಡು ಸಾಯಿರಿ ಅಂತ ಅವಳ ರೂಮ್ಗೆ ಹೋಗ್ತಾಳೆ. ಅವಾಗ ಅವಳ ರೂಮ್ ಕಿಟಕಿ ಗಾಜು ಒಡೆಯುತ್ತೆ. ಅದನ್ನ ನೋಡಿ ಪಿಂಕಿ ಕಿರ್ಚ್ಕೊಳ್ತಾಳೆ. ಎಲ್ರೂ ಅಲ್ಲಿಗೆ ಓಡ್ ಬರ್ತಾರೆ. ಆ ದೆವ್ವಗಳು ಕೆಳಗಿನಿಂದ ಕಲ್ಲಲ್ಲಿ ಕಿಟಕಿ ಹೊಡೆದಿರ್ತಾರೆ. ಧನುಷ್ ಆ ದೆವ್ವಗಳಿಗೇನೆ ಬೈತಾನೆ. ಇವಾಗ ಪಿಂಕಿಗೆ ದೆವ್ವಗಳು ಇರೋದು ಕನ್ಫರ್ಮ್ ಆಗುತ್ತೆ. ಅದಕ್ಕೆ 4 ಜನ ಒಂದೇ ರೂಮ್ ಅಲ್ಲಿ ಸ್ಟೇ ಆಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ರೆಡಿಯಾಗಿ ಅವ್ರ 5 ಜನದ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇರ್ತಾರೆ. ನಕುಲನ್ ಮೊದಲು ಆ ಹೋಮ್ ಸ್ಟೇ ಓನರ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಅವನ ಹತ್ರ ಕೇಳ್ತಾನೆ. ಆದ್ರೆ ಅವನಿಗೂ ಗೊತ್ತಿರಲ್ಲ. ಅಲ್ಲಿಂದ ಊರೊಳಗೆ ಹೋಗ್ತಾರೆ. ಆ 5 ಜನದ ಹೆಸರು ಹೇಳ್ತಾ ಎಲ್ಲರ ಬಳಿ ಕೇಳ್ತಾರೆ. ರಾತ್ರಿ ಆಗುತ್ತೆ. ಆದ್ರೆ ಅವ್ರ ಬಗ್ಗೆ ಒಂದು ಚಿಕ್ಕ ವಿಷಯ ಕೂಡ ಗೊತ್ತಾಗಲ್ಲ. ಅದಕ್ಕೆ ರಾತ್ರಿ ಕಣ್ಣನ್ ಬಾರ್ ಹತ್ರ ಹೋಗೋಣ ಅಂತಾನೆ. ಯಾಕಂದ್ರೆ ಅವ್ರು ಬಾರ್ ಡ್ಯಾನ್ಸರ್ಸ್ ತರ ಇರ್ತಾರಲ್ಲ ಅದಕ್ಕೆ. ಆದ್ರೆ ಪಿಂಕಿ ಎಣ್ಣೆ ಕುಡಿಯೋಕೇನೋ ಅನ್ಕೊಂಡು ಕಣ್ಣನ್ಗೆ ಬೈತಾಳೆ. ಕಣ್ಣನ್ ಬೇಜಾರ್ ಮಾಡ್ಕೊಂಡು ಒಬ್ನೇ ಊರೊಳಗೆ ಹೋಗ್ತಾ ಇರ್ತಾನೆ. ಇವ್ರ 3 ಜನ ವ್ಯಾನ್ ತಗೊಂಡು ಹೋಮ್ ಸ್ಟೇ ಕಡೆ ಹೋಗ್ತಾ ಇರ್ತಾರೆ. ಇವಾಗ ಕಣ್ಣನ್ಗೆ ಆ 5 ಜನ ಬಸ್ ಸ್ಟಾಪ್ ನ ಒಂದು ಬೆಂಚ್ ಅಲ್ಲಿ ಕೂತಿರೋದು ಕಾಣಿಸುತ್ತೆ. ಅವನು 5 ಜನ ಕುಬ್ಬಯ್ಯೋಕೆ ಶುರು ಮಾಡ್ತಾನೆ. ಅವರು ಅಲ್ಲೇ ಅಣಿಸಿದ್ದ ಒಂದು ಮಿಸ್ಸಿಂಗ್ ಪೋಸ್ಟರ್ ಕಡೆ ನೋಡ್ತಾರೆ. ಅದನ್ನ ನೋಡಿ ಕಣ್ಣನ್ಗೆ ಒಂದು ಐಡಿಯಾ ಬರುತ್ತೆ. ಅಲ್ಲಿಗೆ ವ್ಯಾನ್ ಅಲ್ಲಿ ಧನುಷ್ ಕೂಡ ಬರ್ತಾನೆ. ಕಣ್ಣನ್ ಐಡಿಯಾ ಸಿಕ್ತು ಅಂತ ವ್ಯಾನ್ ಹತ್ಕೊಂಡು ಹೋಮ್ ಸ್ಟೇಗೆ ವಾಪಸ್ ಹೋಗ್ತಾರೆ. ಇವಾಗ ಕಣ್ಣನ್ ಒಬ್ಬ ಒಳ್ಳೆ ಆರ್ಟಿಸ್ಟ್ ಆಗಿದ್ರಿಂದ ಆ 5 ಜನರ ಚಿತ್ರ ಪೇಂಟ್ ಮಾಡೋಕೆ ಶುರು ಮಾಡ್ತಾನೆ. ಹೇಗಿದ್ರು ಕಣ್ಣನ್ಗೆ ಆ 5 ಜನ ಕಾಣಿಸ್ತಾ ಇರ್ತಾರಲ್ಲ, ಅದರಿಂದ ಅವ್ರನ್ನ ನೋಡ್ತಾ ನೋಡ್ತಾನೆ ಡ್ರಾ ಮಾಡ್ತಾ ಇರ್ತಾನೆ. ರಾತ್ರಿ ಎಲ್ಲ ಕಷ್ಟಪಟ್ಟು ಆ 5 ಜನರ ಚಿತ್ರನ ಒಂದೇ ಪೇಪರ್ ಅಲ್ಲಿ ಡ್ರಾ ಮಾಡ್ತಾನೆ. ಬೆಳಗ್ಗೆ ಎದ್ದು ಎಲ್ರು ಆ ಫೋಟೋ ತಗೊಂಡೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಮಿಸ್ಸಿಂಗ್ ಪೋಸ್ಟರ್ ಮಾಡಿಸಿ ಅದ್ರಲ್ಲಿ ನೇಮ್ಸ್ ಹಾಕಿ ಜೊತೆಗೆ ಕಣ್ಣನ್ ಫೋನ್ ನಂಬರ್ ನ ಕೂಡ ಹಾಕಿ ಊರೆಲ್ಲ ಪೋಸ್ಟರ್ ಅಂಟಿಸೋಕೆ ಶುರು ಮಾಡ್ತಾರೆ. ಎಷ್ಟೊಂದು ಕಾಲ್ಸ್ ಬರೋಕೆ ಶುರು ಆಗುತ್ತೆ. ಆದ್ರೆ ಯಾರಿಗೂ ಆ 5 ಜನರ ಬಗ್ಗೆ ಗೊತ್ತಿರಲ್ಲ. ಒಂದ್ ಹುಡುಗ ಅಂತೂ ರಾಣಿ ಮರಿಯ ಬಗ್ಗೆ ಗೊತ್ತಾದ್ರೆ ಹೇಳಿ ಅಂತ ಕಾಲ್ ಮಾಡಿ ತಲೆ ತಿಂತ ಇರ್ತಾನೆ. ಆ ದಿನ ರಾತ್ರಿ ಚಾಕೋ ಮನೆಗೆ ಹೋಗುವಾಗ ಆ ಪೋಸ್ಟರ್ ನ ನೋಡ್ತಾನೆ. ಆ ಪೋಸ್ಟರ್ ಅಲ್ಲಿರೋರು ಅವನಿಗೆ ಗೊತ್ತಿರ್ತಾರೆ. ಅವನ್ ಡ್ರೈವರ್ ಯಾರಿವ್ರು ಅಂದಾಗ ಇವ್ರು ನಮ್ ಚರ್ಚಲ್ಲಿ ಹಾಡು ಹೇಳ್ತಾ ಇದ್ರು ಅಂತ ಹೇಳ್ತಾನೆ. ಆಮೇಲೆ ಅವ್ರ ಬಗ್ಗೆ ಕೇಳೋಕೆ ಕಣ್ಣನ್ ನಂಬರ್ಗೆ ಚಾಕೋ ಕಾಲ್ ಮಾಡ್ತಾನೆ. ಆದ್ರೆ ಕಣ್ಣನ್ಗೆ ರಾಣಿ ಮರಿಯ ಬಗ್ಗೆ ಗೊತ್ತಾಯ್ತಾ ಅಂತ ಆ ಹುಡುಗ ಕಾಲ್ ಮಾಡಿ ತಲೆ ತಿಂತ ಇರ್ತಾನೆ. ಅದ್ರಿಂದ ಲೈನ್ ಬ್ಯುಸಿ ಇರುತ್ತೆ. ಆ ಹುಡುಗ ತಲೆ ತಿಂತಾನೆ ಅಂತ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಅದ್ರಿಂದ ಚಾಕೋಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಆಗೋದೇ ಇಲ್ಲ. ಮತ್ತೆ ಮಾರನೇ ದಿನ ಅವರು ಬಸ್ ಸ್ಟಾಪ್ ಅಲ್ಲಿ ಪೋಸ್ಟರ್ ಅಂಟಿಸ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಚಾಕೋ ಕಡೆ ಅವನು ಬರ್ತಾನೆ. ಅವನಿಗಿಂತ ಮುಂಚೆ ಒಬ್ಬ ಕಾನ್ಸ್ಟೇಬಲ್ ಬಂದು ಅವ್ರನ್ನೆಲ್ಲ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಇದು ಚಾಕೋಗೆ ಗೊತ್ತಾಗುತ್ತೆ. ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಬರ್ತಾನೆ. ಅವ್ರ ಜೊತೆ ಮಾತಾಡಿ ಅವನು ಸ್ವಲ್ಪ ಪೋಸ್ಟರ್ಸ್ ಇಸ್ಕೊಂಡು ಗೊತ್ತಾದ್ರೆ ನಾವೇ ಕಾಲ್ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ಇನ್ಸ್ಪೆಕ್ಟರ್ ರೇಣು ಅನ್ನೋ ಮಹಿಳೆನ ಭೇಟಿಯಾಗೋಕೆ ಹೋಗ್ತಾನೆ. ಅವಾಗ ಪೋಸ್ಟರ್ಸ್ ಎಲ್ಲ ಗಾಳಿಗೆ ಹಾರ್ಕೊಂಡು ರೇಣು ಹತ್ರ ಬಂದು ಬೀಳುತ್ತೆ. ಅದನ್ನ ನೋಡಿ ರೇಣು ಆ 5 ಜನರನ್ನ ಗುರ್ತಿಡಿತಾಳೆ. ಆ ಪೋಸ್ಟರ್ಸ್ ಬಗ್ಗೆ ಇನ್ಸ್ಪೆಕ್ಟರ್ ಹತ್ರ ಕೇಳಿದಾಗ ಧನುಷ್ ಟೀಮ್ ಬಗ್ಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಧನುಷ್ ಟೀಮ್ ಅಲ್ಲಿಂದ ವ್ಯಾನ್ ಅಲ್ಲಿ ಹೋಗ್ತಾ ಇರ್ತಾರೆ. ಅವ್ರನ್ನ ರೇಣು ಅವಳ ಕಾರಲ್ಲಿ ಫಾಲೋ ಮಾಡೋಕೆ ಶುರು ಮಾಡ್ತಾಳೆ. ರೇಣು ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಗೊತ್ತಾಗಿ ಧನುಷ್ ಭಯದಲ್ಲಿ ವ್ಯಾನ್ ನ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾನೆ. ಆದ್ರೆ ಕಡೆಗೂ ರೇಣು ಕೈಲಿ ತಗಲಾಕೊಳ್ತಾರೆ.
ರೇಣು ಅವ್ರನ್ನ ಅಡ್ಡ ಹಾಕಿ ಆ 5 ಜನದ ಬಗ್ಗೆ ನನ್ಗೆ ಗೊತ್ತು ಅಂತ ಹೇಳಿ ಅವ್ರನ್ನ ಅವಳ ಬಾರ್ಗೆ ಕರ್ಕೊಂಡು ಹೋಗ್ತಾಳೆ. ಅವಳ ಆಫೀಸ್ಗೆ ಕರ್ಕೊಂಡೋಗಿ ಆ 5 ಜನದ ಬಗ್ಗೆ ಹೇಳೋಕೆ ಶುರು ಮಾಡ್ತಾಳೆ. ಅದ್ರಲ್ಲಿ ಇಶಾಕ್, ಪೌಲ್ ಮತ್ತೆ ಲೂಕಾ 3 ಜನ 20 ವರ್ಷದ ಹಿಂದೆ ಚರ್ಚ್ ಅಲ್ಲಿ ಹಾಡು ಹೇಳ್ತಾ ಇರ್ತಾರೆ. ಅವರು ಚೆನ್ನಾಗಿ ಹಾಡು ಹೇಳ್ತಾ ಇದ್ದ ಕಾರಣ ಬೇರೆ ಬೇರೆ ಕಡೆ ಇವೆಂಟ್ ಗಳಲ್ಲೂ ಹಾಡು ಹೇಳ್ತಾ ದುಡ್ಡು ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಚಾಕೋ ಫಾದರ್ ಜೊತೆ ಮಾತಾಡಿ ಅವರು ಚರ್ಚ್ಗೆ ಕೆಟ್ಟ ಹೆಸರು ತರ್ತಾರೆ ಅಂತ ಅವ್ರನ್ನ ಚರ್ಚ್ ಇಂದ ಈಚೆ ಹಾಕ್ಸಿರ್ತಾನೆ. ಅವ್ರನ್ನ ರೇಣು ಅವಳ ಬಾರಲ್ಲಿ ರಾಣಿ ಮರಿಯ ಮತ್ತೆ ಟೋನಿ ಜೊತೆ ಡ್ಯಾನ್ಸ್ ಆಡೋಕೆ ಹೈರ್ ಮಾಡ್ಕೊಳ್ತಾಳೆ. ಅದ್ರಿಂದ 5 ಜನ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಇವರು ಪಬ್ ಅಲ್ಲಿ ಡ್ಯಾನ್ಸ್ ಮಾಡೋದ್ರಿಂದ ಇಡೀ ಊರ್ಗೆ ಕೆಟ್ಟ ಹೆಸರು ಅಂತ ಚಾಕೋ 5 ಜನರನ್ನ ಅಡ್ಡ ಹಾಕಿ ವಾರ್ನಿಂಗ್ ಕೊಟ್ಟಿರ್ತಾನೆ. ಆದ್ರೆ ಅವರು ಚಾಕೋಗೆ ಬೈದು ಹೋಗಿರ್ತಾರೆ. ನ್ಯೂ ಇಯರ್ ದಿನ 5 ಜನ ಬೆಟ್ಟದ ಹತ್ರ ಪಾರ್ಟಿ ಮಾಡುವಾಗ ಕಾರಲ್ಲಿ ಬೆಟ್ಟದಿಂದ ಬಿದ್ದು ಸತ್ತೋಗಿರ್ತಾರೆ. ಅವ್ರನ್ನ ಇಡುಕ್ಕಿಯಲ್ಲಿ ಮಣ್ಣು ಮಾಡೋಕೆ ಬಿಟ್ಟಿರಲ್ಲ. ಅದಕ್ಕೆ ಅವ್ರನ್ನ ತಗೊಂಡೋಗಿ ಕೊಚ್ಚಿಯಲ್ಲಿ ಮಣ್ಣು ಮಾಡ್ಬೇಕಾಗಿರುತ್ತೆ. ಇದ್ನೆಲ್ಲ ಇವಾಗ ರೇಣು ಹೇಳ್ತಾಳೆ. ಜೊತೆಗೆ ಅವ್ರನ್ನ ಯಾರೋ ಕೊಲೆ ಮಾಡಿರ್ಬೇಕು ಅಂತ ಕೂಡ ಹೇಳ್ತಾಳೆ. ಅದ್ನ ಕೇಳಿ ಧನುಷ್ ಕೂಡ ಅವ್ರ ಯಾಕೆ ಅಲ್ಲಿಗೆ ಬಂದಿರೋದು ಅಂತ ನಿಜ ಹೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಚಾಕೋ ಬರ್ತಾನೆ. ಚಾಕೋ ಮತ್ತೆ ರೇಣು ಮಾತಾಡೋದನ್ನ ನೋಡಿ ಧನುಷ್ ಟೀಮ್ ಎಸ್ಕೇಪ್ ಆಗ್ತಾರೆ. ಅವ್ರ ಹಿಂದೆ ರೇಣು ಹೋಗ್ತಾ ಇರ್ತಾಳೆ. ರೇಣು ಹಿಂದೆ ಚಾಕೋ ಹೋಗ್ತಾ ಇರ್ತಾನೆ. ರಾತ್ರಿ ಆಗಿದ್ರಿಂದ ಧನುಷ್ಗೆ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗದೆ ಚಾಕೋ ಹುಡುಗರ ಹತ್ರನೇ ಕೊಚ್ಚಿಗೆ ದಾರಿ ಕೇಳ್ತಾನೆ. ಆದ್ರೆ ಅವರು ಕರೆಕ್ಟ್ ಆಗಿ ಹೇಳಲ್ಲ. ಧನುಷ್ ಸೂಸೈಡ್ ಪಾಯಿಂಟ್ ಕಡೆ ಹೋಗೋಕೆ ಶುರು ಮಾಡ್ತಾನೆ. ಕಡೆಗೆ ಚಾಕೋ ಕಡೆಯವರಿಗೆ ಅವ್ರನ್ನೇ ಹಿಡಿಬೇಕಾಗಿರೋದು ಅಂತ ಗೊತ್ತಾಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸರು ಕೂಡ ಅದೇ ಸರ್ಕಲ್ ಅಲ್ಲಿ ಚೆಕಿಂಗ್ ಮಾಡ್ತಾ ಇರ್ತಾರೆ. ಒಂದ್ ಕಾರ್ ಹಿಂದೆ ಒಂದ್ ಕಾರ್ ಹೋಗ್ತಾ ಇರೋದನ್ನ ನೋಡಿ ಅವ್ರನ್ನ ಫಾಲೋ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ಆದ್ರೆ ಅವ್ರ ಜೀಪ್ ಅಲ್ಲಿ ಬ್ರೇಕ್ ಇರಲ್ಲ. ಆದ್ರೂ ಅದೇ ಜೀಪ್ ತಗೊಂಡು ಚೇಸ್ ಮಾಡೋಕೆ ಶುರು ಮಾಡ್ತಾರೆ. ಈ ಚಾಕೋ ಅಡ್ಡ ಬಂದ ಚೆಕ್ ಪೋಸ್ಟ್ ಆಫೀಸರ್ನ ಗುದ್ಕೊಂಡು ಹೋಗ್ತಾನೆ. ಇನ್ಸ್ಪೆಕ್ಟರ್ ಅವ್ರನ್ನ ಆಸ್ಪತ್ರೆಗೆ ಕಳಿಸಿ ಚೇಸ್ ಮತ್ತೆ ಶುರು ಮಾಡ್ತಾನೆ. ಎಲ್ಲ ಬಂದು ಸೂಸೈಡ್ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾರೆ. ಅದೇ ಜಾಗದಿಂದ ಆ 5 ಜನ ಬಿದ್ದು ಸತ್ತಿದ್ದು. ಅಲ್ಲಿ ಚಾಕೋ ಅವನೇ ಕಾರಲ್ಲಿ ಗುದ್ದು ಆ 5 ಜನರನ್ನ ಬೆಟ್ಟದಿಂದ ಬೀಳಿಸಿದ್ದು ಅಂತ ನಿಜ ಒಪ್ಕೊಳ್ತಾನೆ. ಜೊತೆಗೆ ಅವನ್ ಕಡೆಯವರೆಲ್ಲ ಧನುಷ್ ಕಡೆಯವರಿಗೆ ಹೊಡಿತಾ ಇರ್ತಾರೆ. ಅವಾಗ ಧನುಷ್ ಆ 5 ಕ್ರಾಸ್ಗಳ ಬಳಿ ಹೋಗಿ ನಿಮ್ನ ಕೊಂದೋನು ಇಲ್ಲೇ ಇದ್ದಾನೆ, ಇವಾಗ ನೀವೇ ನಿಮ್ ರಿವೆನ್ ತಗೋಬೇಕು ಅಂತ ಹೇಳ್ತಾನೆ. ಅವಾಗ ಆ 5 ಆತ್ಮಗಳು ಧನುಷ್ ಮೇಲೆ ಬರುತ್ತೆ. ಧನುಷ್ ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಅವಾಗ ಚಾಕೋ ಗನ್ ತಗೊಂಡು ಅವನ್ ಕಾರ್ ಮೇಲೆ ಹತ್ತಿ ಧನುಷ್ಗೆ ಶೂಟ್ ಮಾಡೋಕೆ ಹೋಗ್ತಾನೆ. ಅವಾಗ ಪೊಲೀಸ್ ಜೀಪ್ ಬರುತ್ತೆ. ಬ್ರೇಕ್ ಇಲ್ದೆ ಇದ್ದಿದ್ಕೆ ಡೈರೆಕ್ಟ್ ಚಾಕೋ ಕಾರ್ಗೆ ಗುದಿಯುತ್ತೆ. ಚಾಕೋ ಕೂಡ ಆ 5 ಜನರ ರೀತಿ ಬೆಟ್ಟದಿಂದ ಬಿದ್ದು ಸತ್ತೋಗ್ತಾನೆ. ಆಮೇಲೆ ಇನ್ಸ್ಪೆಕ್ಟರ್ಗೆ ಎಲ್ಲ ನಿಜ ಗೊತ್ತಾಗುತ್ತೆ. ಕಡೆಗೆ ರಿಲೇಟಿವ್ಸ್ ಎಲ್ರು ಹುಡುಕಿ ಕೊಚ್ಚಿಗೆ ಹೋಗಿ ಪೂಜೆ ಮಾಡಿ ಕ್ರಾಸ್ಗಳನ್ನ ವಾಪಸ್ ಹಾಕ್ತಾರೆ. ಆ 5 ಜನ ಮಾಯ ಆಗ್ತಾರೆ. ಆದ್ರೆ ರಾಣಿ ಮರಿಯ ರಿಲೇಟಿವ್ಸ್ ಯಾರು ಸಿಕ್ಕಿರಲ್ಲ. ಇವಾಗ ಈ ಸ್ಟೋರಿನೆಲ್ಲ ಕಣ್ಣನ್ ಮತ್ತೆ ಧನುಷ್ ಲಾಡ್ಜ್ ಅಲ್ಲಿ ಜಸ್ಟಿನ್ ಅನ್ನೋನಿಗೆ ಹೇಳ್ತಾ ಇರ್ತಾರೆ. ಅವಾಗ ಧನುಷ್ ಈಚೆ ಬರ್ತಾನೆ. ನೋಡಿದ್ರೆ ಇವಾಗ್ಲೂ ಅವನಿಗೆ ರಾಣಿ ಮರಿಯ ಕಾಣಿಸ್ತಾ ಇರ್ತಾಳೆ. ಕಡೆ ಸೀನಲ್ಲಿ ಜಸ್ಟಿನ್, ಧನುಷ್, ಕಣ್ಣನ್ ವ್ಯಾನ್ ಅಲ್ಲಿ ಹೋಗುವಾಗ ಜಸ್ಟಿನ್, ನಾನು ನೀವ್ ಹೇಳೋದು ನಿಜಾನ ಅಂತ ಚೆಕ್ ಮಾಡೋಕೆ ಸ್ಮಶಾನಕ್ಕೆ ಹೋಗಿ ಒಂದು ಕ್ರಾಸ್ ತಗೊಂಡ್ ಬಂದೆ, ಆದ್ರೆ ಯಾವುದೇ ದೆವ್ವ ಕಾಣಿಸ್ತಾನೆ ಇಲ್ಲ ಅಂತಾನೆ. ಅದಕ್ಕೆ ಧನುಷ್, ನೀನು ಸಿಮೆಂಟ್ ಕ್ರಾಸ್ ತಂದಿರ್ತೀಯ, ಅದಕ್ಕೆ ಕಾಣಿಸಿರಲ್ಲ, ಹಿತ್ತಾಳೆ ಕ್ರಾಸ್ ತರ್ಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ನೋಡಿದ್ರೆ ಅವ್ರ ವ್ಯಾನ್ ಮೇಲೇನೆ ಒಂದು ದೆವ್ವ ಕೂತಿರುತ್ತೆ. ಇಲ್ಲಿಗೆ ಕರಕ್ಕಂ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.